ಮ್ಯಾಸ್ಲೋಸ್ ಹೈರಾರ್ಕಿ ಅಂದ್ರೆ ಮ್ಯಾಸ್ಲೋಸ್ ನೀಡ್ಸ್ ಆಫ್ ಹೈರಾರ್ಕಿ ಅಂತ ಒಂದು ಥಿಯರಿ ಇತ್ತು. ಇದು ಅಬ್ರಹಂ ಮ್ಯಾಸ್ಲೋ ಅನ್ನೋರು, ಇವರು ಬಂದು ಅಮೆರಿಕನ್ ಸೈಕಾಲಜಿಸ್ಟ್ ಅಂದ್ರೆ ಮನಃಶಾಸ್ತ್ರಜ್ಞ. ಇವರು 1943ನಲ್ಲಿ ಮ್ಯಾಸ್ಲೋಸ್ ನೀಡ್ಸ್ ಆಫ್ ಹೈರಾರ್ಕಿ ಅನ್ನೋ ಒಂದು ಥಿಯರಿ, ಇದು ಒಂದು ಮನಃಶಾಸ್ತ್ರಜ್ಞದ ಒಂದು ಸಿದ್ಧಾಂತ. ಸೊ ಇದನ್ನ ಅವರ ಅಂದ್ರೆ ದಿ ಥಿಯರಿ ಆಫ್ ಹ್ಯೂಮನ್ ಮೋಟಿವೇಶನ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ. ಈ ಒಂದು ಥಿಯರಿ ಕೂಡ ಇದನ್ನೇ ಹೇಳುತ್ತೆ, ಅಂದ್ರೆ ಸ್ವಲ್ಪ ಇನ್ನು ಡೀಟೇಲಿಂಗ್ ಆಗಿ ಹೇಳುತ್ತೆ. ಅಂದ್ರೆ ಈ ಥಿಯರಿ ಪ್ರಕಾರ, ಈ ಥಿಯರಿಯ ಚಾರ್ಟ್ ಅನ್ನ ನಾನು ಇದೇ ವಿಡಿಯೋ ಸೈಡಲ್ಲಿ ಕೊಟ್ಟಿದ್ದೀನಿ ನೋಡಿ. ಆ ಸೈಡಲ್ಲಿ ಕೊಟ್ಟಿರೋ ಚಾರ್ಟ್ ಅದೇನೆ. ಸೊ ಆ ಚಾರ್ಟ್ ಅನ್ನ ನೀವು ನೋಡ್ಕೊಳ್ಳಿ. ಅಂದ್ರೆ ಪಿರಮಿಡ್ ತರ ಮನುಷ್ಯ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಜೀವನದಲ್ಲಿ ಅನ್ನೋದನ್ನ ಕೊಟ್ಟಿರ್ತಾರೆ. ಸೊ ಅಂದ್ರೆ ಫಿಸಿಯೋಲಾಜಿಕಲ್, ಸೇಫ್ಟಿ, ಲವ್, ಬಿಲಾಂಗಿಂಗ್, ಎಸ್ಟೀಮ್, ಸೆಲ್ಫ್ ಆಕ್ಚುಲೈಸೇಷನ್. ಸೊ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ ಈ ಥಿಯರಿ ಹೇಳುತ್ತೆ. ಆದರೆ ಈ ಥಿಯರಿಲೂ ಕೂಡ ಕೆಲವೊಂದು ಕೊರತೆಗಳಿದೆ, ಅಂದರೆ ಡಿಸ್ಅಡ್ವಾಂಟೇಜಸ್ ಅನ್ನೋದು ಇದೆ. ಇದು ಪರ್ಫೆಕ್ಟ್ 100% ಅಂತ ಹೇಳೋದಕ್ಕಾಗೋದಿಲ್ಲ.